ಅಂಗನವಾಡಿ ಕಟ್ಟಡಕ್ಕೆ ಕುಮುದ್ವತಿ ನೀರು ನುಗ್ಗಿದೆ. ಹಾವೇರಿ ಜಿಲ್ಲೆ ರಟ್ಟಿಹಳ್ಳಿ ತಾಲೂಕಿನ ಕುಡುಪಲಿ ಗ್ರಾಮದಲ್ಲಿ ಒಂದು ಘಟನೆ ನಡೆದಿರುವಂತದ್ದು. ಕೂಲಿ ಕುಡುಪಲಿ ನಡುವಿನ ಬ್ರಿಡ್ಜ್ ಮೇಲೆ ಈ ಒಂದು ಭರಪೂರ ನೀರು ಹರಿತಾ ಇರುವಂತದ್ದು ಮಳೆ ಸಾಕಷ್ಟು ಅವಾಂತರಗಳನ್ನ ಸೃಷ್ಟಿ ಮಾಡ್ತಾ ಇದೆ. ಇದೀಗ ಅಂಗನವಾಡಿ ಕಟ್ಟಡಕ್ಕೆ ಕುಮುದ್ವತಿ ನೀರು ನುಗ್ಗಿದೆ. ವಿಜುವಲ್ಸ್ ಅಲ್ಲಿ ಗಮನಿಸಬಹುದಾಗಿರುವಂತದ್ದು ಸಂಪೂರ್ಣವಾಗಿ ನೀರು ಯಾವ ಮಟ್ಟದಲ್ಲಿ ನಿಂತಿದೆ ಅನ್ನೋದನ್ನ. ಅಂಗನವಾಡಿ ಕಟ್ಟಡಕ್ಕೆ ಕುಮುದ್ವತಿ ನೀರು ನುಗ್ಗಿ ಸಾಕಷ್ಟು ಅವಾಂತರಗಳು ಕೂಡ ಸೃಷ್ಟಿಯಾಗಿದೆ. ಮತ್ತೊಂದು ಕಡೆ ಹಾವೇರಿ ಜಿಲ್ಲೆ ರಟ್ಟಿಹಳ್ಳಿ ತಾಲೂಕಿನ ಕುಡುಪಲಿ ಗ್ರಾಮದಲ್ಲಿ ಒಂದು ಘಟನೆ ನಡೆದಿರೋದನ್ನ ಗಮನಿಸಬಹುದಾಗಿರುವಂತದ್ದು. ಇನ್ನು ಸೇತುವೆ ಇದೆ, ಸೇತುವೆ ಮೇಲೂ ಕೂಡ ನೀರು ಹರಿತಾ ಇದೆ. ಅದರಲ್ಲೇ ಕೂಡ ಜನರು ಪ್ರಯಾಣವನ್ನ ಮಾಡ್ತಾ ಇರೋದನ್ನ ಗಮನಿಸಬಹುದಾಗಿರುವಂತದ್ದು. ಯಾವ ಮಟ್ಟಕ್ಕೆ ನೀರು ಹರಿತಾ ಇದೆ, ಕುಮುದ್ವತಿ ತುಂಬಿ ಹರಿತಾ ಇದೆ, ಒಳಹರಿವು ಕೂಡ ಹೆಚ್ಚಾಗಿರುವಂತದ್ದು. ಇನ್ನು ಸೇತುವೆ ಮೇಲೆ ನೀರು ಹರಿತಾ ಇದ್ರೂ ಕೂಡ ಜನ ವಿಧಿ ಇಲ್ಲದೆ ಪ್ರಯಾಣವನ್ನ ಬೆಳೆಸ್ತಾ ಇದ್ದಾರೆ. ಮತ್ತೊಂದು ಕಡೆ ನೋಡ್ಬೋದು ಯಾವ ರೀತಿಯಾಗಿ ಅಂಗನವಾಡಿ ಸಂಪೂರ್ಣವಾಗಿ ಅರ್ಧಕ್ಕರ್ಧ ಮುಳುಗಡೆ ಆಗಿದೆ ಅನ್ನೋದನ್ನ. ಇದು ಹಾವೇರಿ ಜಿಲ್ಲೆ ರಟ್ಟಿಹಳ್ಳಿ ತಾಲೂಕಿನ ಕುಡುಪಲಿ ಗ್ರಾಮದಲ್ಲಿ ನಡೆದಿರುವಂತಹ ಘಟನೆಯಾಗಿದೆ. ಕೂಲಿ ಕುಡುಪಲಿ ನಡುವಿನ ಬ್ರಿಡ್ಜ್ ಮೇಲೆ ಭರಪೂರ ನೀರು ಹರಿತಾ ಇದೆ. ಜನರು ಒಂದ್ ಕಡೆ ವೀಕ್ಷಣೆ ಮಾಡ್ತಾ ಇದ್ದಾರೆ, ಕೆಲವರು ಅದೇ ನೀರಿನಲ್ಲಿ ಪ್ರಯಾಣವನ್ನ ಬೆಳೆಸ್ತಾ ಇದ್ದಾರೆ. ದಿನನಿತ್ಯದ ಕೆಲಸಗಳನ್ನ ಮಾಡಲೇಬೇಕಾಗತ್ತೆ. ಮಳೆ ಬಂತು ಅಥವಾ ನೀರು ಹರಿತಾ ಇದೆ ಅಂತ ಏನು ಹಳ್ಳಿಗಳಲ್ಲಿ ಸುಮ್ಮನೆ ಕೂತ್ಕೊಳ್ಳೋದಕ್ಕೆ ಸಾಧ್ಯವಾಗುವುದಿಲ್ಲ. ಯಾಕಂತಂದ್ರೆ ಬೆಳೆಗಳು ನಾಶ ಆಗಿದೆ ಒಂದ್ ಕಡೆ, ಅದನ್ನ ಕೂಡ ನೋಡಬೇಕಾಗಿರುತ್ತೆ. ನಾವು ಕೂಡ ಗಮನಿಸಬಹುದಾಗಿರುವಂಥದ್ದು ಚಿಕ್ಕೋಡಿಯಲ್ಲೂ ಕೂಡ ಸಾಕಷ್ಟು ಅವಾಂತರಗಳು ಕೂಡ ಸೃಷ್ಟಿಯಾಗಿರುವಂಥದ್ದು. ಈ ಒಂದು ಮಳೆ ಸಾಕಪ್ಪ ಸಾಕು ಅನ್ನುವಂತಹ ಪರಿಸ್ಥಿತಿ ನಿರ್ಮಾಣವಾಗಿರುವಂಥದ್ದು. ವಿಜುವಲ್ಸ್ ಅಲ್ಲಿ ಗಮನಿಸಬಹುದಾಗಿರುವಂಥದ್ದು ದೇವಸ್ಥಾನ ಇದೆ. ದೇವಸ್ಥಾನ ಸಂಪೂರ್ಣವಾಗಿ ಅರ್ಧಕ್ಕರ್ಧ ಮುಳುಗಡೆ ಆಗಿರುವಂಥದ್ದು. ಇದು ಚಿಕ್ಕೋಡಿಯಲ್ಲಿ ಆಗಿರುವಂತಹ ಘಟನೆ. ನದಿ ನೀರು ತುಂಬಿ ಹರಿತಾ ಇದೆ. ಮಹಾರಾಷ್ಟ್ರದ ಘಟ್ಟ ಪ್ರದೇಶಗಳಲ್ಲಿ ನಿರಂತರವಾಗಿ ಮಳೆಯಾಗುತ್ತಿರುವ ಪರಿಣಾಮ ಕೃಷ್ಣಾ ನದಿ ಮತ್ತೆ ಉಕ್ಕಿ ಹರಿತಾ ಇದೆ. ಸದ್ಯ ನಿಮಗೆ ನಾವು ಕೃಷ್ಣಾ ನದಿಯ ನೇರ ದೃಶ್ಯಗಳನ್ನು ತೋರಿಸ್ತಾ ಇದ್ದೀವಿ. ಬೆಳಗಾವಿ ಜಿಲ್ಲೆ ಚಿಕ್ಕೋಡಿ ತಾಲೂಕಿನ ಕಲ್ಲೋಳ ಗ್ರಾಮದ ದತ್ತ ದೇವಾಲಯ ಸಂಪೂರ್ಣವಾಗಿ ಜಲಾವೃತವಾಗಿರುವಂಥದ್ದು. ಏನು ನದಿ ತೀರದಲ್ಲಿರ್ತಕ್ಕಂಥ ಈ ದೇವಸ್ಥಾನ ಕಳೆದ ತಿಂಗಳವಷ್ಟೇ ಜಲಾವೃತವಾಗಿತ್ತು, ಈಗ ಮತ್ತೆ ಜಲಾವೃತವಾಗಿರುವಂಥದ್ದು. ಈಗಾಗಲೇ ಕೃಷ್ಣಾ ನದಿಗೆ 1,30,30,000 ಕ್ಯೂಸೆಕ್ಗಳಷ್ಟು ನೀರು ಹರಿದು ಬರ್ತಾ ಇದೆ. ಹೀಗಾಗಿ ಒಂದು ರೀತಿಯಾದಂಥ ಪ್ರವಾಹದ ಆತಂಕ ಮತ್ತೆ ಈ ಭಾಗದಲ್ಲಿ ನಿರ್ಮಾಣವಾಗಿರುವಂಥದ್ದು. ಯಾಕಂದರೆ ಕಳೆದ ತಿಂಗಳವಷ್ಟೇ ಕೃಷ್ಣಾ ನದಿ 1,15,000 ಕ್ಯೂಸೆಕ್ಗಳಷ್ಟು ನೀರು ಬರ್ತಾ ಇತ್ತು. ಆದರೆ ಈಗ ಮಳೆ ಕಡಿಮೆ ಆಗಿತ್ತು ಅನ್ನೋಷ್ಟರಲ್ಲಿ ಮತ್ತೆ ಅಪಾರ ಪ್ರಮಾಣದ ಮಳೆ ಏನು ಕೃಷ್ಣಾ ಜಲಾನಯನ ಪ್ರದೇಶದಲ್ಲಿ ಆಗ್ತಾ ಇದೆ. ನಿರಂತರವಾಗಿ ಮಳೆ ಆಗುತ್ತಿರುವ ಪರಿಣಾಮ ಹೆಚ್ಚಿನ ಪ್ರಮಾಣದ ನೀರು ಕೃಷ್ಣಾ ನದಿಗೆ ಹರಿದು ಬರ್ತಾ ಇದೆ. ಅದರಲ್ಲೂ ಏನು ಕೃಷ್ಣಾ ಉಪನದಿಗಳಾದ ದೂದಗಂಗಾ, ವೇದಗಂಗಾ ನದಿಗಳಲ್ಲೂ ಒಳಹರಿವು ಹೆಚ್ಚಿರುವಂಥದ್ದು. ಅದ್ರ ಜೊತೆಗೆ ಏನು ರಾಧಾನಗರ ಜಲಾಶಯದಿಂದ, ಮಹಾರಾಷ್ಟ್ರದ ರಾಧಾನಗರಿ ಜಲಾಶಯದಿಂದ 3,50,000 ಕ್ಯೂಸೆಕ್ಗಳಷ್ಟು ನೀರನ್ನು ಹೊರಬಿಡಲಾಗ್ತಾ ಇದೆ. ಹೀಗಾಗಿ ಒಂದು ರೀತಿಯಾದಂಥ ಭೀತಿ ಈ ಭಾಗದಲ್ಲಿ ನಿರ್ಮಾಣವಾಗಿದೆ. ಯಾಕಂದರೆ ನಿರಂತರವಾಗಿ ಆ ಭಾಗದಲ್ಲಿ ಮಳೆ ಆಗ್ತಾ ಇದೆ. ದಿನದಿಂದ ದಿನಕ್ಕೆ ಕೃಷ್ಣಾ ನದಿ ನೀರಿನ ಒಳಹರಿವಿನಲ್ಲಿ ಹೆಚ್ಚಳ ಆಗ್ತಾ ಇದೆ. ಯಾಕಂದರೆ ನಿನ್ನೆ ಅಷ್ಟೇ 98,000 ಕ್ಯೂಸೆಕ್ಗಳಷ್ಟಿದ್ದ ನೀರಿನ ಒಳಹರಿವು ಇಂದು 1,30,000ಕ್ಕೆ ಏರಿಕೆ ಆಗಿದೆ. ಹೀಗಾಗಿ ದಿನದಿಂದ ದಿನಕ್ಕೆ ನೀರಿನ ಪ್ರಮಾಣದಲ್ಲಿ ಏರಿಕೆ ಆಗುತ್ತಿರುವ ಕಾರಣ ಈ ಭಾಗದ ಅದರಲ್ಲೂ ಕೃಷ್ಣಾ ನದಿ ತೀರದ ಜನರಲ್ಲಿ ಒಂದು ರೀತಿಯಾದಂಥ ಆತಂಕಕ್ಕೆ ಎಡೆಮಾಡಿಕೊಟ್ಟಿದೆ. ಪ್ರವಾಹ ಭೀತಿಯಿಂದ ನಿರಾಳರಾಗಿದ್ದ ಜನರಿಗೆ ಮತ್ತೆ ಈಗ ಪ್ರವಾಹದ ಭೀತಿ ಎದುರಾಗಿರುವಂಥದ್ದು. ಕ್ಯಾಮ್ರಾಮನ್ ಸಚಿನ್ ಜೊತೆ ಚೇತನ್, ಪಬ್ಲಿಕ್ ಟಿವಿ, ಚಿಕ್ಕೋಡಿ.